ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಜಸ್ಟ್ ಅವರ್ ಥಿಂಗ್ಸ್ಗೆ ಸ್ವಾಗತ. ಇವತ್ತು ನಾವು ಬೆಂಗಳೂರಿನಲ್ಲಿ ನಡೀತಿರುವಂತಹ ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯಾಧಾರಿತ ಗಣರಾಜ್ಯೋತ್ಸವದ 215ನೇ ಫಲಪುಷ್ಪ ಪ್ರದರ್ಶನ ನೋಡಲು ಬಂದಿದ್ದೀವಿ. ಈ ಫ್ಲವರ್ ಶೋ ಜನವರಿ 18ರಿಂದ 28 ತನಕ ಇರುತ್ತೆ. ಎಂಟ್ರಿ ಫೀಸ್ ನಾರ್ಮಲ್ ಆಗಿ 30ರಿಂದ 50 ರೂಪಾಯಿ ಇರುತ್ತೆ. ಬಟ್ ಫ್ಲವರ್ ಶೋ ಇರೋದ್ರಿಂದ ಒಬ್ಬೊಬ್ಬರಿಗೆ 100 ರೂಪಾಯಿ ಮಾಡಿದ್ದಾರೆ. ಇಲ್ಲಂತೂ ಹೆವಿ ಕ್ರೌಡ್ ಇದೆ, ಸೊ ಅದಕ್ಕೆ ತುಂಬ ಸೆಕ್ಯೂರಿಟಿ ಚೆಕ್ ಪಾಯಿಂಟ್ಸ್ನ ಆ್ಯಡ್ ಮಾಡಿದ್ದಾರೆ. ಯೂಸ್ ಆ್ಯಂಡ್ ಥ್ರೋ ವಾಟರ್ ಬಾಟಲ್ಸ್ನ ಅಲೋ ಮಾಡೋದಿಲ್ಲ, ದಯವಿಟ್ಟು ಯಾರು ಸಹ ಕ್ಯಾರಿ ಮಾಡಬೇಡಿ. 200 ವರ್ಷ ಇತಿಹಾಸ ಹೊಂದಿರೋ ಈ ಪಾರ್ಕ್ 240 ಎಕರೆ ವಿಸ್ತೀರ್ಣದಲ್ಲಿ 8,500 ಗಿಡ ಮರಗಳನ್ನು ಹೊಂದಿದೆ. ಸೊ ಫೈನಲಿ ಲಾಲ್ಬಾಗ್ ಎಲ್ಲ ಸುತ್ತಿ ಫ್ಲವರ್ ಶೋಗೆ ಎಂಟ್ರಿ ಕೊಟ್ವಿ. ಇಲ್ಲಿ ಕಾಣಿಸ್ತಿದೆ ಅನುಭವ ಮಂಟಪ. ಅದರ ವಿಶಿಷ್ಟತೆ ಇತಿಹಾಸ ತಿಳ್ಕೊಳ್ಳೋಣ ಬನ್ನಿ. ವರ್ಷಕ್ಕೆ 2 ಬಾರಿ ನಡೆಯುತ್ತೆ ಈ ಫ್ಲವರ್ ಶೋ, ಇಂಡಿಪೆಂಡೆನ್ಸ್ ಡೇಗೆ ಮತ್ತು ರಿಪಬ್ಲಿಕ್ ಡೇಗೆ. 1 ವಾರದ ಕಾಲ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆ ತನಕ ನಡೆಯಲಿರುವ ಈ ಫ್ಲವರ್ ಶೋನಲ್ಲಿ ಪ್ರತಿ ವರ್ಷ ಡಿಫ್ರೆಂಟ್ ಥೀಮ್ ಇರುತ್ತೆ. ಈ ಬಾರಿ ಬಸವಣ್ಣನ ಕುರಿತು ಪುಷ್ಪಾಲಂಕಾರ ಮಾಡಿದ್ದಾರೆ. ಅನುಭವ ಮಂಟಪ ಫಸ್ಟ್ ಡೆಮೊಕ್ರೆಟಿಕ್ ಪಾರ್ಲಿಮೆಂಟರಿ ಸಿಸ್ಟಮ್. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ರೂಪಿಸಿಕೊಂಡಂತಹ ಅನುಭವ ಮಂಟಪವು ಇದು. ಇಂಗಳೇಶ್ವರ ಅಥವಾ ಇಂಗಳವಾಡಿ ಅಂತ ಕರೆಯಲಾಗಿದ್ದ ಈ ಊರು ಬಸವಣ್ಣನವರ ತಾಯಿಯ ತವರೂರು. ಇವರು ಅನುಭವ ಮಂಟಪದ ಮೊದಲನೇ ಅಧ್ಯಕ್ಷರು ಅಲ್ಲಮಪ್ರಭು. ಇವರು ಅನುಭವ ಮಂಟಪದ 2ನೇಯ ಅಧ್ಯಕ್ಷರು ಸಿದ್ದರಾಮ. ಅನುಭವ ಮಂಟಪದ 3ನೇಯ ಅಧ್ಯಕ್ಷರು ಚನ್ನಬಸವಣ್ಣನವರು. ಕೂಡಲ ಸಂಗಮದಲ್ಲಿರುವ ಈ ಐಕ್ಯ ಮಂಟಪ ಬಸವಣ್ಣನವರ ಐಕ್ಯ ಮಂಟಪ ಅಂತ ಹೇಳ್ತಾರೆ. ಇಲ್ಲಿಯೇ ತಮ್ಮ ಅಂತಿಮ ದಿನಗಳನ್ನು ಕಳೆದಿರ್ತಾರೆ. ಬಸವಣ್ಣನವರ ಧರ್ಮಪತ್ನಿ ನೀಲಾಂಬಿಕೆಯವರು.